ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ NS 125 ಈ ಒಂದು ಬೈಕ್ನ ಓಡಿಸೋಣ. ಅದಕ್ಕೂ ಮುಂಚೆ ಈ ಒಂದು ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಈ ಗಾಡಿ ನಮಗೆ ಒಂದೇ ವೇರಿಯಂಟಲ್ಲಿ ಸಿಗುತ್ತೆ, 4 ಕಲರ್ನಲ್ಲಿ ಸಿಗುತ್ತೆ. ಆರೆಂಜ್, ರೆಡ್ ಹಾಗೂ ಸಿಲ್ವರ್ ಗ್ರೇ ಥರ ಬರುತ್ತೆ, ಮತ್ತು ಇನ್ನೊಂದು ಬ್ಲೂ. ಈ ರೀತಿ 4 ಕಲರ್ನಲ್ಲಿ ಸಿಗುತ್ತೆ. ಅದಾದ ನಂತರ ಇದರ ಪ್ರೈಸ್ 1,27,000. 125 cc ಬಜೆಟ್ ಬೈಕ್ ಅಂತಂದರೆ ಬೆಸ್ಟ್ ಬಜೆಟ್ ಅಂದರೆ ತುಂಬ ಕಡಿಮೆ ಬಜೆಟು ಅಲ್ಲ, ಜಾಸ್ತಿ ಬಜೆಟು ಅಲ್ಲ. ಈಗ ಜಾಸ್ತಿ ಅಂತಂದರೆ 125 cc KTM ಡ್ಯೂಕ್ ಇದೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕೂ ಕಮ್ಮಿ ಇದು. ಆದರೆ ಬೇರೆ 125 cc ಸ್ವಲ್ಪ ಜಾಸ್ತಿ ಇರುತ್ತೆ. ಇದರ ಪ್ರೈಸ್ 125 cc ಸಖತ್ ಲುಕ್ ಇರುವಂಥ ಬೈಕ್ ಅಂದರೆ ಇದೆ. ಯಾಕಂದರೆ NS 200 ಲುಕ್ ಇದೆಯಲ್ಲ, ಅದೇ ಲುಕ್ಕು ಇದು. ಸೇಮ್ ಪೆರಿಮೀಟರ್ ಚಾಸಿಸು, ಸೇಮ್ ಫ್ಯೂಲ್ ಟ್ಯಾಂಕು, ಎಲ್ಲವೂ ಸೇಮೇ ಆಗಿರುತ್ತೆ. ಇಂಜಿನ್ ಮಾತ್ರ ಬೇರೆ ಆಗಿರುತ್ತೆ. ಕ್ರಾಸ್ ಬ್ರೀಡ್ ಅನ್ಬೋದು, ಒಂಥರ ಹೈಬ್ರಿಡು ತಳಿ ಏನೋ ಅಂದನ್ನಿ ನೀವು. ಇದು ಪಲ್ಸರ್ NS 200ನ ಹೋಲುತ್ತಾ? ಇದು ಮಾತ್ರ ಡಿಸ್ಕವರ್ ಇಂಜಿನ್ನು. ಏನು ಮಾಡೋಣ, ಡಿಸ್ಕವರ್ 125 ಇತ್ತಲ್ಲ, ಸೇಮ್ ಇಂಜಿನ್ನು. 124.45 cc ಇಂಜಿನ್, ಏರ್ ಕೂಲ್ಡ್, ಸಿಂಗಲ್ ಸಿಲಿಂಡರ್, 4 ಸ್ಟ್ರೋಕ್ 4 ವ್ಯಾಲ್ವ್ SOHC, ಟ್ವಿನ್ ಸ್ಪಾರ್ಕ್. ಇದು DTSI ಅಂದರೆ ಟ್ರಿಪಲ್ ಆಗುತ್ತೆ. ಇದು ಟ್ವಿನ್ ಸ್ಪಾರ್ಕ್ ಇಂಜಿನ್. ಅದಾದ ನಂತರ 12 bhp 11 Nm ಟಾರ್ಕ್, 5 ಸ್ಪೀಡ್ ಗೇರ್ ಬಾಕ್ಸ್ನ ನಾವಿಲ್ಲಿ ನೋಡ್ಬೋದು. ಆದರೆ ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ನಮಗೆ ಟ್ಯೂಬ್ಲೆಸ್ ಟೈರ್ಗಳು ಸಿಗುತ್ತೆ. ಪಲ್ಸರ್ ಸೀರೀಸಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಟ್ಯೂಬ್ಲೆಸ್ ಟೈರ್ಗಳು ಈಗ ಸಿಗ್ತಾ ಇರೋದು, ಯಾಕಂದರೆ ಎಲ್ಲ ವೀಲ್ಗಳು ಅಲಾಯ್ ಆಗಿದ್ದಾವೆ. ಈಗ ಅಡ್ವೆಂಚರ್ ಬೈಕ್ನಲ್ಲಿ ಮಾತ್ರ ನಾವು ಸ್ಪೋಕ್ ವೀಲ್ ಇಂಥದ್ದನ್ನು ನೋಡ್ಬೋದು. 80/100 17 ಇಂಚ್ ಫ್ರಂಟ್ ಟೈರ್. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ 240 mm ಡಿಸ್ಕ್ ಬ್ರೇಕ್, ರೇರ್ 130 mm ಡ್ರಮ್ ಬ್ರೇಕ್ ಆಗಿರುತ್ತೆ. ರೇರ್ನ ಅಪ್ಲೈ ಮಾಡಿದ್ರೆ ಫ್ರಂಟು ಕೂಡ ಅಪ್ಲೈ ಆಗುತ್ತೆ. CBS ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಆಗಿರುತ್ತೆ. ಇನ್ನು ಕಿಕ್ಕರ್ ಇರುತ್ತೆ, ಸೆಲ್ಫು ಕೂಡ ಇರುತ್ತೆ. 805 mm ಸೀಟ್ ಹೈಟ್. ಗ್ರೌಂಡ್ ಕ್ಲಿಯರೆನ್ಸ್ ಬಂದು NS 200 ಇದೆಯಲ್ಲ ಅದಕ್ಕಿಂತ ಚೆನ್ನಾಗಿದೆ. NS 200 ಅಷ್ಟು ಸೀಟ್ ಹೈಟು 805 mm, ಗ್ರೌಂಡ್ ಕ್ಲಿಯರೆನ್ಸ್ 179 mm ಇದೆ. ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್. ಫ್ರಂಟ್ ಹಾಲೋಜನ್ ಟೈಲೈಟ್ LED ಆಗಿರುತ್ತೆ. ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪ್ರತಿ ಲೀಟರ್ಗೆ 50ರಿಂದ 55 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಈ ಗಾಡಿಯ ತೂಕ 125 cc ತುಂಬ ಒಂದು ವೇಟ್ ಇರುವಂಥ ಗಾಡಿ. 144 kg ಇರುತ್ತೆ. ಪಲ್ಸರ್ ಅಂದ್ರೇ ಅದೊಂದು ವೇಟ್, ತೂಕ ಅಂತ ಅರ್ಥ. ಅಂದರೆ ತುಂಬ ತೂಕ ಅಲ್ಲ, ರಾಯಲ್ ಎನ್ಫೀಲ್ಡ್ ಅಷ್ಟು ಒಂದು ತೂಕ. ಅದು 144 kg ಇರುತ್ತೆ. ಇನ್ನು ಇದರಲ್ಲಿ ಟಾಪ್ ಸ್ಪೀಡ್ ಅಂದರೆ ನಾವು 110 ತನಕ ರೀಚ್ ಮಾಡ್ಬೋದು. ಇನ್ನು ಸ್ಪ್ಲಿಟ್ ಸೀಟ್ ಇರುತ್ತೆ, ಸ್ಪ್ಲಿಟ್ ಗ್ರ್ಯಾಬ್ರಲ್ ಇರುತ್ತೆ. ಅದಾದ ನಂತರ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರುತ್ತೆ. ಅನಲಾಗ್ನಲ್ಲಿ ನಮಗೆ ಟ್ಯಾಕೋಮೀಟರ್ ಸಿಗುತ್ತೆ, ಸ್ಪೀಡೋಮೀಟರ್, ಕ್ಲಾಕ್, ಫ್ಯೂಲ್ ಗೇಜ್, ಓಡೋ ಟ್ರಿಪ್ 1 ಟ್ರಿಪ್ 2. ಏನೋ ಸೇಮ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್. ಬನ್ನಿ ಗಾಡಿ ಓಡಿಸ್ತಾ ಎಕ್ಸಾಸ್ಟ್ ನೋಟು ಸಖತ್ತಾಗಿದೆ. 125 cc ಹೇಗಿರಬೇಕು ಆಗಿದೆ. ನೀವೆಲ್ಲ ಒಳ್ಳೆ ಬೇಸಿಯಾಗಿದೆ ಗುರು. NS 200 ಈ ಥರ ಇಲ್ಲ, BS6 ಅಲ್ವಾ ಇದು, ಸ್ವಲ್ಪ ಹಂಗಾಗಿ ಸೌಂಡು ಚೇಂಜ್ ಇರುತ್ತೆ, ಟೋನು. ನಮ್ಮದು BS4, ಅದರಲ್ಲೇ ಬೇರೆ ಥರ. ಅದು ಆಲ್ಮೋಸ್ಟು ಹೋಲುತ್ತೆ, ಆಟೋ ಬಜಾಜ್ ಆಟೋ ಇದೆಯಲ್ಲ ಅದನ್ನು ಹೋಲುತ್ತೆ ನಮ್ಮ NS 200. ಗಾಡಿ ಅಂತೂ ಸಿಕ್ಕಾಬಟ್ಟೆ ಸ್ಮೂತು. ಹೊಸದು ಅನ್ನೋ ಒಂದು ಕಾರಣವೂ ಇರುತ್ತೆ. ಅದು ಹಳೇದಾಗ್ತಾ ಸರ್ವಿಸ್ ಆಗ್ತಾ ಸೆಟ್ಟಿಂಗ್ ಕೂರ್ತಾ ಇನ್ನೂ ಚೆನ್ನಾಗಾಗುತ್ತೆ. ನಾವು ಗಾಡಿನ ಹೆಂಗೆ ಮೇಂಟೈನ್ ಮಾಡ್ತೀವಿ ಹೆಂಗೆ. ಇದು FI ಇಂಜಿನ್ ಅಲ್ಲ, ನಾರ್ಮಲ್ ಕಾರ್ಬೊರೇಟರ್ ಇಂಜಿನ್ನು. ಬನ್ನಿ ಗಾಡಿ ಸ್ಪೀಡ್ನ ಒಂದು ಸ್ವಲ್ಪ ನೋಡೋಣ. ಈ ಗಾಡೀಲಿ ಸ್ಪೀಡ್ ಹೋಗೋದು ಬೇಡ, ಅದು ಈ ರೋಡಲ್ಲಿ. ಈ ಗಾಡಿಗೆ ಎಷ್ಟು ಪುಷ್ ಮಾಡಿದ್ರೂ ಮುಂದೆ ಹೋಗಲ್ಲ, ಯಾಕಂದರೆ ಇದು 125 cc. ನಾವು 200 cc ಏನೋ ಅದಕ್ಕೆ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಪ್ಪು. ಈ 125 cc ಎಷ್ಟು ಹೋಗಬೇಕೋ ಅಷ್ಟು ಹೋಗುತ್ತೆ ಗುರು. ಸಿಟಿಯಲ್ಲಿ ಓಡಿಸೋದಕ್ಕೆ ಒಳ್ಳೆ ಗಾಡಿ ಇದು. 125 cc ಬೈಕ್ನಲ್ಲಿ ನನಗೆ NS 200 ಫೀಲ್ ಬೇಕು ಅಂತಂದರೆ ಇದು ಬೆಸ್ಟ್ ಬೈಕ್ ಅಂತ ಹೇಳ್ಬೋದು. ಇದರ ಸ್ಪೀಡ್, ಟಾಪ್ ಸ್ಪೀಡ್ 100 ತನಕ ಟಚ್ ಮಾಡ್ಬೋದು. 110 ಆಗಲ್ಲ, ಅದೊಂದು ಸ್ವಲ್ಪ ಆಗುತ್ತೆ. ಆದರೆ ಇದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ. ಇದು 4 ವ್ಯಾಲ್ವ್ ಆದ್ರೂ 110
ತುಂಬ ಹೊತ್ತು ಹಿಡಿಯೋಕ್ಕಾಗಲ್ಲ. 100-95 ಈ ರೀತಿ ಹೋಗ್ಬೋದು. ತಪ್ಪಿದ್ರೆ 80-85 ಕ್ರೂಸ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಈ ಗಾಡಿ ಹೈವೇಲಿ. ಇನ್ನು ಸಿಟಿಗೆ ಬಂದಾಗ ಸಿಟಿಯಲ್ಲಿ ಓಡಿಸೋದಕ್ಕೆ ಅಂತೂ ಸಖತ್ತು ಸ್ಮೂತಾಗಿದೆ ಇಂಜಿನ್. ಇದು ರಿಫೈನ್ಮೆಂಟ್ ಆದ ಇಂಜಿನು. ನಮ್ಮ NS200 ಓಡಿಸಿದ್ರೆ ನಮಗೆ BS4 ಇಂಜಿನು BS6 ಇಂಜಿನ್ಗೂ ವ್ಯತ್ಯಾಸ ಇರುತ್ತೆ. ಇದು ಸ್ಮೂತ್ ಇದೆ. ಸೀಟ್ ಹೈಟ್ ಬಂದು 805 mm. ಸ್ವಲ್ಪ ಎತ್ತರದ ವ್ಯಕ್ತಿಗಳಿಗೆ 5.89 ಈ ರೀತಿ ಇರೋರಿಗೂ ಕೂಡ ಸೂಟ್ ಆಗುತ್ತೆ. ಆ ಥರದ ಒಂದು ಸೀಟ್ ಇರುತ್ತೆ. ಸೇಮ್ ಇದು NS200 ಸಿಟ್ಟಿಂಗ್ ಪೋಸ್ಟರ್ ನೋಡಿದ್ಮೇಲೆ ಈ ಒಂದು ಗಾಡಿಯ ಸಿಟ್ಟಿಂಗ್ ಪೋಸ್ಟರು ಅವೆಲ್ಲ ನೋಡೋಂಗೆ ಇಲ್ಲ. ತುಂಬ ಅಗ್ರೆಸಿವ್ ಇಲ್ಲ. ಕ್ಲಿಪ್ ಆನ್ ಹ್ಯಾಂಡಲ್ ಬರೋದ್ರು ಓಕೆ, ಒಂದು ರೀತಿ ಅಪ್ರೈಟ್ ಗೋಲುತ್ತೆ. ನಿಮಗೆ ಅಗ್ರೆಸಿವ್ ಅನ್ಸೋದು ಗೇರ್ ಹಾಕ್ತೀವಿ ಮತ್ತು ಬ್ರೇಕ್ ಹಾಕ್ತೀವಲ್ಲ, ಆ ಒಂದು ಲೆಗ್ ಪೊಸಿಷನ್ ಇರುತ್ತಲ್ಲ, ಆ ಒಂದು ಜಾಗದಲ್ಲಿ ಅಗ್ರೆಸಿವ್ ಅನಿಸುತ್ತೆ. ಅದು ಬಿಟ್ಟರೆ ಕೈ ಹಿಡ್ಕೋಬೇಕಾದ್ರೆ ನಿಮಗೇನು ಅಷ್ಟೊಂದು ಅಗ್ರೆಸಿವ್ ಫೀಲ್ ಆಗೋಲ್ಲ. ಹ್ಯಾಂಡಲ್ ಹಿಡ್ಕೋಬೇಕಾದ್ರೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ನೋಡೋಕ್ಕೆ ಚೆನ್ನಾಗಿದೆ ಗಾಡಿ. 125 cc ತುಂಬ ಚೆನ್ನಾಗಿರೋ ಗಾಡಿ ಅಂದರೆ ಇದೇ ಗುರು. ನನ್ನ ಏನೋ ಒಪಿನಿಯನ್ನು ನಾನು ಹೇಳಬೇಕು ಅಂದರೆ ವೈಯಕ್ತಿಕವಾಗಿ. ಅದು ಬಿಟ್ಟರೆ ಅಂತ ಬಂತಲ್ಲ TVS, ನನಗೆ ಆ ಗಾಡಿ ಓಡಿಸೋದಕ್ಕೆ ಏನೋ ಒಂದು ಜಾಸ್ತಿ ಓಡಿಸಿಲ್ಲ. ಒಂದು ಸಲ ಓಡಿಸಿದ್ದೀನಿ. ಓಡಿಸೋದಕ್ಕೂ ಅಂತ ಏನು ನನಗೇನು ಇಷ್ಟ ಆಗಿಲ್ಲ. ಮತ್ತು ಇದು ಟ್ಯಾಂಕ್ ಬಿಲ್ಡ್ ಕ್ವಾಲಿಟಿ ಏನಿದೆ ಅದೊಂಥರ ಫುಲ್ ಒಂದು ಸಿಕ್ಕಾಬಿಟ್ಟೆ ಕಡಿಮೆ ಲೋ ಕ್ವಾಲಿಟಿ ಅನ್ನಿಸ್ಬಿಡ್ತಲ್ಲ ನನಗೆ. TVS ಅವ್ರು ಯಾಕೆ ಹಿಂಗೆ ಮಾಡಿದ್ರು ಟ್ಯಾಂಕ್ ಕ್ವಾಲಿಟಿನ ಅಂತ ಅನ್ನಿಸ್ಬಿಡ್ತು. ಅದೊಂದು ಬಿಲ್ಡ್ ಕ್ವಾಲಿಟಿ ನಂಗೆ ಇಷ್ಟ ಆಗಿಲ್ಲ. ಇದು ನೋಡಿ ಎಷ್ಟು NS200 ಅಷ್ಟೇ ಇದೆ ಇದರ ಟ್ಯಾಂಕು ಕೂಡ ಬಿಲ್ಡ್ ಕ್ವಾಲಿಟಿ. ಆದರೆ ಬಿಲ್ಡ್ ಕ್ವಾಲಿಟಿ ನಂಗೆ ಒಂದು ಸ್ವಲ್ಪ ಇಷ್ಟನೇ ಆಗಿಲ್ಲ. ಟ್ಯಾಂಕ್ದು ಸಿಕ್ಕಾಬಿಟ್ಟೆ ಪ್ಲಾಸ್ಟಿಕ್ ಅನ್ನಿಸ್ಬಿಡ್ತು. ಮತ್ತು ಇಲ್ಲೆಲ್ಲ ನಿಮಗೆ ಪ್ಲಾಸ್ಟಿಕ್ ಥರನೇ ಕಾಣುತ್ತೆ. ಅದು ಸಾಕೆಟ್ ಇರುತ್ತಲ್ಲ, ಚಾರ್ಜಿಂಗ್ ಸಾಕೆಟು, ಅಲ್ಲೆಲ್ಲ ಫುಲ್ ಏನು ಗುರು ಇದು ಇಷ್ಟೊಂದು ತೆಳ್ಳಗಿರೋ ಪ್ಲಾಸ್ಟಿಕ್ಕು ಅಂತಲೇ ಅನಿಸುತ್ತೆ. ಅಂತ ಏನು ನನಗೆ ಇಷ್ಟ ಆಗಲಿಲ್ಲ. ಮತ್ತು ಲುಕ್ನಲ್ಲಿ ಹೇಳಬೇಕು ಅಂದರೆ ಲುಕ್ನಲ್ಲೂ ಇಷ್ಟ ಆಗಿಲ್ಲ. ಇದೇ ಗುರು ಲುಕ್ನಲ್ಲಿ ಹೊಡೆದ್ಬಿಡುತ್ತೆ ಅದನ್ನು. ಮೈಲೇಜು ಮತ್ತು ಇದಕ್ಕಿಂತ ಸ್ಮೂತಾದ ಇಂಜಿನು, ರಿಫೈನ್ಮೆಂಟ್ ಆದ ಇಂಜಿನ್ ಇರ್ಬೋದು. ಆದರೆ ಇದು ಲುಕ್ನಲ್ಲಿ ಸಖತ್ ಕದರು ಗುರು. ಇಂಜಿನ್ ಕೆಪಾಸಿಟಿ ಕಡಿಮೆ, 125 cc ಇಂಜಿನ್ನು. ನಿಮಗೆ ಆ ರೀತಿ ರ್ಯಾಶ್ ರೈಡು, ಸೈಡ್ ಹೊಡಿಬೇಕು, ರಪ್ಪಕ್ಕೆ ಅಂತ ಹಿಂಗೆ ಅನ್ಬೇಕು, ಇದರಲ್ಲೆಲ್ಲ ಕಮ್ಮಿ ಕೊಟ್ಬಿಟ್ಟಿರ್ತಾನೆ ನಿಮಗೆ. ಟೈರ್ ಸೈಜ್ ಆಗಲಿ, ಇಂಜಿನ್ ಕೆಪಾಸಿಟಿ ಆಗಲಿ, ಪವರ್ಗಳಾಗಲಿ, 12 bhp, 11 Nm ಟಾರ್ಕ್ ಈ ರೀತಿ. ನಿಮಗೆ ರೋಡ್ ಗ್ರಿಪ್ಪು ಅಷ್ಟಕ್ಕಷ್ಟರಲ್ಲೇ, ಇದರ ಸ್ಪೀಡು ಅಷ್ಟಕ್ಕಷ್ಟರಲ್ಲೇ. ಹಾಗಾಗಿ 200 ಓಡಿಸಾದ್ಮೇಲೆ ಇದನ್ನು ಓಡಿಸ್ಬಿಟ್ಟು ನಾನು ಅದೇ ಫೀಲಲ್ಲಿ ಓಡಿಸ್ತೀನಿ ಅಂದರೆ ಆಗೋಲ್ಲ. ನಿಮಗೆ ದವಾಕೋಗ್ಬಿಡುತ್ತೆ ಈ ಗಾಡಿ ಆ ಫೀಲಲ್ಲಿ ಓಡಿಸಿದ್ರೆ. ಮೈಲೇಜ್ ಬೇಕು ಅಂತ ಈ ಗಾಡಿನ ಓಡಿಸಿ. 50-55 ಮೈಲೇಜ್ ಬೇಕು ನನಗೆ. NS200 ಲುಕ್ ಬೇಕು ಅಂತಂದರೆ ಈ ಗಾಡಿ ಬೆಸ್ಟು ಗುರು. 50-55 ಕೊಡುತ್ತೆ. 125 cc ಬೈಕುಗಳು ಬೇರೆ ಕಂಪ್ನಿಯವು ಇದಕ್ಕಿಂತ ಜಾಸ್ತಿನೂ ಕೊಡುತ್ತೆ. ಆದರೆ ಇದು 55 ಕೊಡುತ್ತೆ. 50-55 ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಗಾಡಿನ, ಹೆಂಗೆ ಓಡಿಸ್ತೀರಾ ಹಂಗೆ. ಫುಲ್ ಥ್ರೋಟಲ್ಲಿ ಕೊಡ್ತೀನಿ, ಹೈವೇಲಿ ನಾನು ಹೋಗ್ತಾನೆ ಇರ್ತೀನಿ ಅಂತಂದರೆ ನಿಮಗೆ ಮೈಲೇಜು ತೀರಾ ಕಮ್ಮಿ ಬಂದ್ಬಿಡುತ್ತೆ. ಹಂಗೆ ಗಾಡಿ ಓಡಿಸ್ಬಾರ್ದು. 75-80-85 ಈ ರೀತಿ ಆಟ ಆಡ್ಕೊಂಡು ಗಾಡಿ ಓಡಿಸಿ. ಫುಲ್ಲು ಥ್ರೋಟಲ್ ರೈಸ್ ಮಾಡ್ತೀನಿ, ಫುಲ್ ಕೊಟ್ಬಿಡ್ತೀನಿ, ಓಪನ್ ಮಾಡ್ತೀನಿ, ಹೋಗ್ತಾ ಇರಲಿ ಗಾಡಿ ಅಂತ ಹೋದರೆ ಕಡಿಮೆ ಬರುತ್ತೆ ನಿಮಗೆ ಮೈಲೇಜು. ಮಿರರ್ ವಿಸಿಬಿಲಿಟಿ ಎಲ್ಲವೂ ಚೆನ್ನಾಗಿದೆ. ಎಕ್ಸಾಸ್ಟ್ ನೋಟ್ ಚೆನ್ನಾಗಿದೆ. ನಿಮಗೆ ಈ ಗಾಡಿ ಅಂಥ ಪಿಕಪ್ ಇಲ್ಲ ಗುರು. ಇರೋದು ಹೇಳಬೇಕು ಅಂದರೆ ಇದು 125 cc ಗಾಡಿ. ನಿಮಗೆ NS200 4000 ತನಕ ಜಾಸ್ತಿ ಪಿಕಪ್ ಇರೋಲ್ಲ. ಅದಾದಮೇಲೆ ನಿಮಗೆ ತಗೊಳುತ್ತೆ ಅದು. ಮತ್ತು ಈ ಗಾಡಿ ಪ್ರೈಸ್ 1,27,000. ಸ್ವಲ್ಪ ಜಾಸ್ತಿನೂ ಆಗುತ್ತೆ ಗುರು. ಪ್ರೈಸ್ಗಳೆಲ್ಲ ಕಡಿಮೆನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಮತ್ತು ನಿಮ್ಮ ಊರಿಗೆ ಆನ್ ರೋಡ್ ಪ್ರೈಸ್ ಅದು 500,000 ವೇರಿ ಇದ್ದೇ ಇರುತ್ತೆ. ಹೋಗಿ ನೀವು ನಿಮ್ಮ ಊರಿನ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ರೈಡ್ ಮಾಡಿ ಅಲ್ಲಿ. ಅದಾದ ನಂತರ ಗಾಡಿ ತಗೊಳ್ಳಿ. ಇದು ಮಂಡ್ಯ ಶೋರೂಮ್, ಪಾಪ್ಯುಲರ್ ಬಜಾಜ್ ಶೋರೂಮ್. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ. ಈ ಗಾಡಿನ ಟೆಸ್ಟ್ ರೈಡ್ ಮಾಡಿ ಬೇಕಾದರೆ ಓಡಿಸ್ಬೋದು. ಇನ್ನು 160 ನಿಂತಿದೆ, ಅದನ್ನು ಓಡಿಸ್ಬಿಡೋಣ ಬನ್ನಿ. ಇಂಜಿನ್ ಕಟ್ ಆಫ್.